ನಮಸ್ಕಾರ. ನನ್ನ ಹೆಸರು ಉಜ್ವಲ್ ನಾರಾಯಣ್ ಶೇಟ್ ಅಂತ. ನಾನು 9ನೇ ತರಗತಿಯ ವಿದ್ಯಾರ್ಥಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹಳ್ಳಿಬೈ. ನನ್ನ ತಾಲೂಕು ಸಿದ್ದಾಪುರ. ನನ್ನ ಜಿಲ್ಲೆ ಶಿರಸಿ ಶೈಕ್ಷಣಿಕ ಜಿಲ್ಲೆ. ನಾನು ಇವತ್ತು ನಿಮ್ಮ ಮುಂದೆ ಒಂದು ಜಾನಪದ ಕಥೆನ ಪ್ರಸ್ತುತ ಮಾಡಲಿದ್ದೇನೆ. ಆ ಜಾನಪದ ಕಥೆ ಹೆಸರೇನಂತ ಹೇಳಿದ್ರೆ ಗುಂಡಣ್ಣನ ಕತ್ತಿ. ಇದು ತುಂಬಾ ಆಸಕ್ತಿದಾಯಕ ಮತ್ತು ವಿಶೇಷ ಕಥೆಯಾಗಿದೆ. ತಾವು ಗಮನವಿಟ್ಟು ಕೇಳಿ. ಒಂದು ಊರು ಇರುತ್ತೆ. ಆ ಊರಿನ ಹೆಸರು ಗದ್ದೆಮನೆ ಅಂತ. ಆ ಊರಲ್ಲಿ ಗುಂಡಣ್ಣ ಮತ್ತು ಅವನ ಅಜ್ಜಿ ವಾಸ ಮಾಡ್ತಿರ್ತಾರೆ. ಅವರಿಬ್ರು ಸುಖವಾಗಿ ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿ ಬಾಳ್ತಿರ್ತಾರೆ. ಒಂದಿನ ಅಜ್ಜಿ ಸುಮ್ಮನೆ ಕೆಲಸ ಮಾಡ್ಕೊಂತಿರ್ತಾರೆ. ಗುಂಡಣ್ಣನು ಆ ಅಜ್ಜಿಗೆ ಸಣ್ಣ ಪುಟ್ಟ ಕೆಲಸನೆಲ್ಲ ಮಾಡ್ತಿರ್ತಾನೆ. ಹೀಗೆ ತುಂಬಾ ದಿನ ಕಳೆಯುತ್ತೆ. ಅವನು ಯಾವಾಗಲೂ ಶಾಲೆಗೆ ಹೋಗಲಾಗಿತ್ತು. ಒಂದಿನ ಅಜ್ಜಿ ಆ ಗುಂಡಣ್ಣನಿಗೆ ಬೈತಾಳೆ, ಮಗ ನೀನು ಶಾಲೆಗೆ ಹೋಗದೆ ತುಂಬಾ ದಿನ ಆಯ್ತು, ನೀನು ಯಾವಾಗಲೂ ಶಾಲೆಗೆ ಹೋಗಲ್ಲ, ಇವತ್ತಾದ್ರೂ ಶಾಲೆಗೆ ಹೋಗು. ಶಾಲೆ ಕಲ್ತ್ರೆ ದೊಡ್ಡ ಆದ್ಮೇಲೆ ಒಳ್ಳೆ ಉದ್ಯೋಗ ಸಿಗುತ್ತೆ, ಶಿಕ್ಷಣದಿಂದ ತುಂಬಾ ಬೆಲೆ ಇದೆ ಅಂತ ಹೇಳ್ತಾಳೆ. ಆಗ ಗುಂಡಣ್ಣ ಇಲ್ಲ ನಾನು ಹೋಗಲ್ಲ ಅಂತಾನೆ. ಅಜ್ಜಿ ತುಂಬಾ ದಿನ ಹೀಗೆ ಹೇಳ್ತಿರ್ತಾಳೆ. ಆಗ ಗುಂಡಣ್ಣ ಹೇಳ್ತಾನೆ, ನೀನ್ ದಿನ ಹಿಂಗೆ ಹೇಳಿದ್ರೆ ನಾನು ಮನೆ ಬಿಟ್ಟು ಓಡೋಗ್ತೀನಿ ನೋಡು, ನೀನ್ ಬಿಟ್ಟು ಹೋಗ್ಬಿಡ್ತೀನಿ ನೋಡು ಅಂತ ಹೇಳ್ತಾನೆ. ಆಗ ಅಜ್ಜಿ ಪಾಪ ಇರೋದೊಬ್ಬನೇ ಮಗ ಅಲ್ವಾ ಅಂತ ಬಿಟ್ಟು ಬಿಡ್ತಾಳೆ. ಅಜ್ಜಿ ತನ್ನಷ್ಟಕ್ಕೆ ತಾನೆ ಅವನಿಗೆ ಬಿಟ್ಟು ಬಿಡ್ತಾಳೆ. ಹೀಗೆ ತುಂಬಾ ದಿನ ಕಳೆಯುತ್ತೆ. ಅಜ್ಜಿಗೂ ಈ ಉಂಡಾಡಿ ಆಗ್ಬಿಡ್ತಾನೆ. ಗುಂಡ ಮನೆಯಲ್ಲೇ ಹೀಗೆ ಕುತ್ಕೊಂಡಿರ್ತಾನೆ, ಆಟ ಆಡ್ತಿರ್ತಾನೆ. ಆಗ ಅಜ್ಜಿಗೆ ಒಂದಿನ ಸಿಟ್ಟು ಬರುತ್ತೆ, ಮಗ ನಂಗೆ ದಿನ ಕೆಲಸ ಮಾಡಿ ಸಾಕಾಗಿದೆ, ಇವತ್ತು ಕಾಡಿಗೆ ಹೋಗಿ ಒಂದಿಷ್ಟು ಕಟ್ಟಿಗೆನಾರು ತಗೋಬಾ, ನಂಗೆ ಒಲೆಗಾರು ಬೇಕು ಅಂತ ಹೇಳ್ತಾಳೆ. ಆಗ ಗುಂಡ ಆಯ್ತಜ್ಜಿ ಇದನ್ನ ನಾನು ಮಾಡ್ತೀನಿ ಅಂತ ಹೋಗ್ತಾನೆ ಕಾಡಿಗೆ. ಆ ಅಡವಿಗೆ ಹೋಗಾದ್ಮೇಲೆ ಒಂದು ದೊಡ್ಡ ಮರ ನೋಡ್ತಾನೆ. ದೊಡ್ಡ ಮರ, ಒಂದು ಆಲದ ಮರ. ಅದನ್ನ ಕಡ್ದು ಕಟ್ಟಿಗೆ ಮಾಡಿ ಬಳ್ಳಿಯಿಂದ ಕಟ್ತಾನೆ. ಕಟ್ಟಾದ್ಮೇಲೆ ಸ್ವಲ್ಪ ಆಸರ ಆಗಿರುತ್ತೆ. ಒಂದು ಸ್ವಲ್ಪ ಕುತ್ಕೋತಾನೆ. ಹಾಗೆ ಮನೆ ಹೋಗೋ ಅಷ್ಟೊತ್ತಿಗೆ ಜೋರು ಬಿಸಿಲಿರುತ್ತೆ, ಸೂರ್ಯ ಮೇಲೆ ಕೇರಿರ್ತಾನೆ. ಆವಾಗ ಅವನಿಗೆ ತುಂಬಾ ಆಯಾಸ ಆಗಿ ಒಂದು ದೊಡ್ಡ ಮರದ ಕೆಳಗೆ ನೆರಳು ತಗೊಂಡು ವಿಶ್ರಾಂತಿ ಪಡಿತಿರ್ತಾನೆ. ಒಂದು ತಣ್ಣನೆ ಗಾಳಿ ಬೀಸುತ್ತೆ. ಆ ಗಾಳಿಯಿಂದ ಅವನಿಗೆ ನಿದ್ರೆ ಬಂದ್ಬಿಡುತ್ತೆ. ನಿದ್ರೆಯಿಂದ ಅವನು ಅಲ್ಲೇ ಮಲ್ಕೊಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಹೇಳ್ತಾನೆ, ಅವನಿಗೆ ತಾನು ಎಲ್ಲಿದ್ದೀನಪ್ಪ ಅಂತಾನೆ ಗೊತ್ತಿರಲ್ಲ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಅವಾಗ ಅವನು ಕಟ್ಟಿದ ಕಟ್ಟಿಗೆ ಮತ್ತು ಆ ಕತ್ತಿನ ನೋಡಿ ಅವನಿಗೆ ನೆನಪಾಗತ್ತೆ, ಓ ಅಜ್ಜಿ ಹೇಳಿದ್ಲಲ್ಲ ಕಟ್ಟಿಗೆ ತಗೊಂಬ ಅಂತ, ಅದಕ್ಕಾಗೆ ನಾನಿಲ್ಲಿ ಬಂದಿದ್ದೀನಲ್ಲ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಆವಾಗ ಅವನು ಆ ಕಟ್ಟಿಗೆನೆಲ್ಲ ತಗೊಂಡು ಆ ಕತ್ತಿನ ಮುಟ್ತಿರ್ತಾನೆ. ಆ ಕತ್ತಿನ ಎತ್ತಿಟ್ಕೋಬಾರೆ ಆ ಕತ್ತಿಗೆ ತುಂಬ ಬಿಸಿಯಿಂದ ಕತ್ತಿ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ. ತುಂಬ ಶಾಖತಾಗಿರುತ್ತೆ ಸೂರ್ಯನ ಬಿಸಿಲಿಂದ, ಅದು ತುಂಬ ಬಿಸಿಯಾಗಿರುತ್ತೆ. ಆವಾಗ ಇವನು ಅನ್ಕೋತಾನೆ, ಇವನು ಸ್ವಲ್ಪ ದಡ್ಡನೂ ಆಗಿರ್ತಾನೆ, ಶಾಲೆಗೆ ಹೋಗೋದಿಲ್ಲಲ್ವಾ, ಅದಕ್ಕಾಗಿ ತುಂಬ ದಡ್ಡ ಆಗಿರ್ತಾನೆ. ಆ ಕತ್ತಿನ ಎತ್ಕೋತಾನೆ. ಓ ಕತ್ತಿ ತುಂಬ ಬಿಸಿಯಾಗಿದೆ, ಕತ್ತಿಗೆ ಜ್ವರ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಆವಾಗ ಆ ಕತ್ತಿನ ಪದೇ ಎತ್ಕೊಂಡ್ಲಿಕ್ಕೆ ನೋಡ್ತಾನೆ. ಆದರೆ ತುಂಬ ಬಿಸಿಯಾಗಿರುತ್ತೆ. ಒಂದ್ಸಲ ಆ ಕತ್ತಿನ ಎತ್ಕೊಂಡು ಇದಕ್ಕೆ ಆಸ್ಪತ್ರೆನಾರು ಕರ್ಕೊಂಡು ಹೋಗೋಣ ಅಂತ ಅವನ ಟವಾಲಿಂದ ಗಟ್ಟಿ ಸುತ್ತಿ ಆ ಕತ್ತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆ ಆಸ್ಪತ್ರೆಗೆ ಕರ್ಕೊಂಡೋಗಾದ್ಮೇಲೆ ಅಲ್ಲಿದ್ದ ಕಂಪೌಂಡರ್ಸು, ವಾಚ್ಮೆನ್ನು, ರೋಗಿಗಳು, ಇವರು ಡಾಕ್ಟರ್ಸು ಎಲ್ಲರೂ ಹೆದರೋಗ್ತಾರೆ. ಹೆದರೋಗಾದ್ಮೇಲೆ ಅವನು ಹೋಗ್ತಾನೆ ಹಾಸ್ಪಿಟಲಿಗೆ ವೈದ್ಯರು ಕುತ್ಕೊಂಡಿರ್ತಾರೆ. ಇವನಲ್ಲಿ ಕುತ್ಕೊಂಡು ಆ ಕತ್ತಿನ ಮುಂದಿಡ್ತಾನೆ. ಕತ್ತಿನ ಮುಂದಿಟ್ಟು, ಡಾಕ್ಟ್ರೇ ಈ ಕತ್ತಿಗೆ ಜ್ವರ ಬಂದ್ಬಿಟ್ಟಿದೆ, ಇದು ಗುಣ ಮಾಡುವಂಥ ಒಂದು ಒಳ್ಳೆ ಔಷಧಿ ಬರ್ಕೊಡಿ ಅಂತ ಹೇಳ್ತಾನೆ. ಆವಾಗ ಡಾಕ್ಟ್ರು, ಇವನು ದಡ್ಡ ಇರ್ಬೋದು, ಸ್ವಲ್ಪ ಹುಚ್ಚುಚ್ಚಾಡ್ತಿದ್ದಾನೆ, ಇವನಿಗೆ ಇದು ಆರಾಮೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಇವನು ನಂಬಲ್ಲ, ಅದಕ್ಕೆ ಇವನದೇ ದಾರಿಲಿ ನಾನು ಒಂದು ಉಪಾಯ ಹುಡುಕ್ತೀನಿ ಅಂತ ಹೇಳ್ತಾನೆ. ಯೋಚನೆ ಮಾಡ್ಕೊತಾನೆ. ಆವಾಗ ಡಾಕ್ಟ್ರು ಇವನಿಗೆ ಹೇಳ್ತಾರೆ, ನೀನೇನು ಬೇಜಾರು ಮಾಡ್ಕೋಬೇಡ, ಇದು ಕಮ್ಮಿ ಆಗುತ್ತೆ. ಅಲ್ಲಿ ಮುಂದ್ಗಡೆ ಒಂದು ಬಾವಿ ಇದೆ. ಆ ಹಾಸ್ಪಿಟಲ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಮುಂದ್ಗಡೆ ಒಂದು ಬಾವಿ ಇದೆ. ಆ ಬಾವಿಲಿ ಒಂದು ಹಗ್ಗ ಕೂಡ ಇದೆ. ಆ ಕತ್ತಿ ನಿನ್ನೆ ಅಲ್ಲಿ ತಗೊಂಡೋಗಿ ಆ ಬಳ್ಳಿಯಿಂದ ಅದಕ್ಕೆ ಗಟ್ಟಿಯಾಗಿ ಕಟ್ಟಿ ಬಾವಿಗೆ ಬಿಡು. 3-4 ಸಲ ಹಿಂಗೆ ಮೇಲೆ ಕೆಳಗೆ ಮಾಡು. ಆಮೇಲೆ ಮೇಲೆತ್ತು. ಜ್ವರ ಕಡಿಮೆ ಆಗುತ್ತೆ. ಜ್ವರ ಕಡಿಮೆ ಆಗಲಿಲ್ಲ ಅಂದ್ರೆ ನನ್ನ ಹತ್ರ ಬಾ, ನಾನು ಔಷಧಿನೆಲ್ಲ ಬರ್ಕೊಡ್ತೀನಿ ಅಂತ ಹೇಳ್ತಾನೆ.
ಆಗ ಗುಂಡಣ್ಣ ಸರಿ ಸರಿ ನಾನು ಅಲ್ಲಿ ಬಾವಿ ಹತ್ರ ಹೋಗ್ತೀನಿ ಹೇಳಿ ಆ ಕತ್ತಿನ ಇಟ್ಕೊಂಡು ಹೋಗ್ತಾನೆ. ಕತ್ತಿನ ಆ ಬಾವಿ ಕಟ್ಟೆ ಮೇಲಿಟ್ಟು ಆ ಹಗ್ಗದಿಂದ ಗಟ್ಟಿಯಾಗಿ ಕಟ್ಟಿ ಬಾವಿಗೆ ಎಸಿತಾನೆ. ಬಾವಿಗೆ ಎಸ್ತು 3-4 ಸಲ ಮೇಲೆ ಕೆಳಗೆ ಮಾಡಿ 4ನೇ ಸಲ ಎತ್ತಾನೆ. ಎತ್ತಿ ನೋಡ್ತಾನೆ, ಓ ಕತ್ತಿ ಜ್ವರ ಕಡಿಮೆ ಆಗಿದೆ, ಈಗ ಸರಿಯಾಗುತ್ತೆ, ಸ್ವಲ್ಪ ತಣ್ಣಗಾಗಿದೆ, ಕತ್ತಿ ಆರಾಮಾಗಿದೆಯಾ ಅಂತ ಕೇಳ್ತಾನೆ. ಆ ಕತ್ತಿ ತುಂಬ ತಂಪಾಗಿರುತ್ತೆ. ಅವನು ಕತ್ತಿಗೆ ಜ್ವರ ಕಡಿಮೆ ಆಗಿದೆ ಅಂತ ಮತ್ತೆ ವಾಪಸ್ಸು ಆ ಕಟ್ಟಿಗೆ ಮತ್ತೆ ಅಡವಿಗೆ ಹೋಗಿ ಆ ಕಟ್ಟಿಗೆನೆಲ್ಲ ತಗೊಬಂದು ಮನೆಗೆ ಹೋಗ್ತಾನೆ. ಹೀಗೆ ಸುಮಾರು ದಿನ ಕಳೆಯುತ್ತೆ. ಗುಂಡ ಅಜ್ಜಿಗೆ ಸಣ್ಣ ಪುಟ್ಟ ಕೆಲಸನೆಲ್ಲ ಮಾಡ್ಕೊಡ್ತಿರ್ತಾನೆ. ಒಂದಿನ ಅಜ್ಜಿ ಬೆಳಗ್ಗೆ ಆಗುತ್ತೆ, ಗುಂಡ ಹೇಳೋದು ಸ್ವಲ್ಪ ಲೇಟ್ ಆಗುತ್ತೆ. ಇಬ್ಬರು ಮಲಗಿರ್ತಾರೆ. ಅಜ್ಜಿ ಯಾವಾಗಲೂ ಬೇಗ ಹೇಳೋಳು, ಸೂರ್ಯ ಮೇಲೆ ಏರೋಕ್ಕಿಂತ ಮೊದಲೇ ಹೇಳಿ ಕೆಲಸನೆಲ್ಲ ಮಾಡ್ತಿರೋಳು. ಆದರೂ ಗುಂಡ ಹೇಳಿರಲ್ಲ, ಅಜ್ಜಿನೇ ಎಬ್ಸ್ಬೇಕಿತ್ತು. ಹೀಗೆ ಗುಂಡ ಸುಮಾರು ಹೊತ್ತಾದ್ಮೇಲೆ ಹೇಳ್ತಾನೆ. ಅಜ್ಜಿ ಎದ್ದಿಲ್ವಲ್ಲ ಅಂತ ನೋಡ್ತಾನೆ. ಆ ಕಡೆ ಈ ಕಡೆ ಮೇಲೆ ಕೇಳ್ತಾನೆ ಅಜ್ಜಿ ಯಾಕೆ ಎದ್ದಿಲ್ಲ ಅಂತ. ಕಡೆಗೆ ಅಜ್ಜಿ ಹತ್ರ ಹೋಗಿ ಗುಂಡ ಅಜ್ಜಿ ನೀನು ಯಾಕೆ ಇನ್ನೂವರೆಗೂ ಎದ್ದಿಲ್ಲ ಅಂತ ಕೇಳ್ತಾನೆ. ಆಗ ಅಜ್ಜಿ ಅಂತಾಳೆ, ಮಗ ನಂಗೆ ತುಂಬ ಜ್ವರ ಬಂದ್ಬಿಟ್ಟಿದೆ, ಮೈಯೆಲ್ಲ ಬಿಸಿಯಾಗಿದೆ, ಫುಲ್ ಥಂಡಿ ಆದಂಗಾಗಿದೆ, ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ, ಒಂಚೂರು ಗಂಜಿನಾರು ಮಾಡಿಕೊಡು ಮಗ ಅಂತ ಹೇಳ್ತಾಳೆ. ಆವಾಗ ಗುಂಡ, ಓ ಅವತ್ತು ಡಾಕ್ಟ್ರ್ ಹೇಳಿದ್ರಲ್ಲ ಜ್ವರ ಬಂದರೆ ಏನು ಮಾಡಬೇಕು ಅಂತ, ಅಜ್ಜಿಗೆ ಕಡಿಮೆ ಆಗ್ಬೋದೇನೋ ಅಂತ ಯೋಚನೆ ಮಾಡ್ಕೊಂಡು ಅಜ್ಜಿ ನೀನು ಬಾ, ಹೆದರಬೇಡ, ಜ್ವರ ಕಡಿಮೆ ಆಗುತ್ತೆ, ಡಾಕ್ಟ್ರು ಏನೋ ಹೇಳಿದ್ದಾರೆ, ನಂಗೆ ಗೊತ್ತಿದೆ, ನೀನು ಬಾ ಅಂತ ಹೇಳ್ತಾನೆ. ಮಗ ನಂಗೆ ಬರ್ಲಿಕ್ಕಾಗಲ್ಲ ಮಗ, ನೀನೇ ಏನಾದ್ರು ಮಾಡು ಅಂತಾಳೆ ಅಜ್ಜಿ. ಆಗ ಅವನು ಅಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡು ಹೆಗಲ ಮೇಲೆ ಕರ್ಕೊಂಡೋಗಿ ಬಾವಿ ಕಟ್ಟೆ ಮೇಲೆ ಕೂರಿಸ್ತಾನೆ. ಬಾವಿ ಕಟ್ಟೆ ಮೇಲೆ ಕೂರಿಸಾದ್ಮೇಲೆ ಅಜ್ಜಿ ಸೊಂಟಕ್ಕೆ ಹಗ್ಗನ ಗಟ್ಟಿಯಾಗಿ ಕಟ್ತಾಳೆ. ಗಟ್ಟಿಯಾಗಿ ಕಟ್ತಾಳೆ. ಆವಾಗ ಅಲ್ಲಿದ್ದ ಅಜ್ಜಿ, ಮಗ ನೀನೇನು ಮಾಡ್ತಿದ್ಯಾ, ನನಗಂತೂ ತುಂಬ ಹೆದರಿಕೆ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಅವನು ಗುಂಡಣ್ಣ, ಏನೂ ಆಗಲ್ಲ ಬಿಡು ಅಂತ ಹೇಳ್ತಾನೆ. ಏನೂ ಆಗಲ್ಲ, ನಿನ್ನ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವನು ಅಜ್ಜಿನ ಬಾವಿ ಒಳಗೆ ಧುಮುಕ್ಸ್ಬಿಡ್ತಾನೆ. ಅಜ್ಜಿನ ಮೇಲೆ ಕೆಳಗೆ ಮಾಡಿ 3-4 ಸುತ್ತು ನೀರಲ್ಲೇ ಮುಳುಗಿಸಿ ಮತ್ತೆ ಏಳಿಸ್ತಾನೆ. ಮತ್ತೆ ಏಳಿಸಿ ಬಾವಿ ಕಟ್ಟೆ ಮೇಲೆ ಕೂರಿಸ್ತಾನೆ. ಅಜ್ಜಿ ಜ್ವರ ಕಡಿಮೆ ಆಯ್ತಾ ಅಂತ ಕೇಳ್ತಾನೆ. ಆಗ ಅಜ್ಜಿ ಏನು ಮಾತಾಡೋದೇ ಇಲ್ಲ. ಆ ಅಜ್ಜಿ ಪ್ರಾಣ ಆ ಬಾವಿ ಒಳಗೆ ಮುಳುಗಿಸ್ಬೇಕಾದ್ರೆ ಪ್ರಾಣ ಪಕ್ಷಿ ಹಾರೋಗಿರುತ್ತೆ.